ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯಮಾಡಿ ಶೇರ್ ಮಾಡಿ. ಏತಕ್ಕೆ ನಿನ್ನನ್ನು ಬಯಸಿದ ಹೃದಯ ಭಾಗ 25. ನಿತಿನನ್ನು ಉಪಾಯವಾಗಿ ಇಶಿತಾ ವಿಹಾನ್ ಸಹಾಯದಿಂದ ಜೈಲಿಗಟ್ಟಲಾಯಿತು. ಸಮೃದ್ಧ್ ಸಹ ಅವರ ನಾಟಕದಲ್ಲಿ ಪಾತ್ರಧಾರಿ. ಇಶಿತಾ, ನೀನು ಮನೆಗೆ ಹೋಗು, ಅಂಕಲ್ ಆಂಟಿ ನಿನ್ನ ಕಾಯ್ತಿದ್ದಾರೆ ಎಂದರು ವಿಹಾನ್. ಇಲ್ಲ ಅಣ್ಣ, ನಾನು ಹೋಗಲ್ಲ. ಯಾವ ಮುಖ ಇಟ್ಕೊಂಡು ಹೋಗಲಿ? ಅವರ ಮಗಳಾಗಿ, ಇಂತಹ ಅಕ್ಕನ ತಂಗಿಯಾಗಿ ನಾನು ಮಾಡಿದ್ದು ಅಪರಾಧ. ನಾನು ಮನೆಗೆ ಹೋಗಲ್ಲ ಎಂದು ಮುಖ ಮುಚ್ಚಿ ಅಳತೊಡಗಿದ್ಲು ಇಶಿತಾ. ಹೇ ಇಶಿ, ಚಿಕ್ಕಮ್ಮ ನಿನ್ನ ನೆನಪಲ್ಲೇ ಕೊರಗ್ತಿದ್ದಾರೆ ಕಣೆ. ಅವರಿಗೆ ಮುಖ ತೋರದೆ ಮತ್ತಾರಿಗೆ ತೋರ್ತೀಯ? ನಡೆದದೆಲ್ಲ ಒಂದು ಕೆಟ್ಟ ಕನಸು ಎಂದು ಮರೆತುಬಿಡು. ಏನೇ ಆದರೂ ನಾನಿದ್ದೀನಿ ಎಂದು ಇಶಿತಾಳನ್ನು ತಬ್ಬಿ ಸಮಾಧಾನಿಸಿದ್ಲು ಇತಿ. ಇಲ್ಲ ಅಕ್ಕ, ನಿತಿನ್ ಏನು ಉಳಿಸಿಲ್ಲ. ಅವನು ನನ್ನ ಎಲ್ಲ ರೀತಿಯಲ್ಲಿ ಬಳಸ್ಕೊಂಡಿದ್ದಾನೆ. ಯಾರಿಗಾಗಿ ಬದುಕಬೇಕು ಎಂದಳು ಮತ್ತು ಜೋರಾಗಿ ಅಳತೊಡಗಿದ್ಲು. ಆ ಮಾತು ಕೇಳಿ ಇತಿ ಒಮ್ಮೆ ಕಂಪಿಸಿದರೆ ಸಮೃದ್ಧ್ ವಿಹಾನ್ ಕೈ ಮುಷ್ಟಿ ಬಿಗಿ ಮಾಡಿದರು. ಇಶಿ, ನೋಡಿಲಿ, ಹೇಗಿದ್ರು ನೀನು ಯಾರನ್ನೋ ಮದುವೆ ಆಗಿದೆಯಾ ಅಂತ ಅಪ್ಪ ಚಿಕ್ಕಮ್ಮ ಅಂದ್ಕೊಂಡಿದ್ದಾರೆ. ನೀನು ಒಂದು PGಯಲ್ಲಿರು, ಆಗಾಗ ಅಪ್ಪ ಅಮ್ಮನ ನೋಡೋಕೆ ಹೋಗುವೆಂತೆ. ಸದ್ಯಕ್ಕೆ ನಿನ್ನ ಮನಸ್ಥಿತಿ ಸರಿಯಾಗೋವರೆಗೂ ಅಲ್ಲಿರು ಸಾಕು ಎಂದು ಇತಿ ಹೇಳಿದ ಮೇಲೆ ಸ್ವಲ್ಪ ಸಮಾಧಾನಗೊಂಡ್ಳು. ಅಕ್ಕ, ನನ್ನ ಕ್ಷಮಿಸ್ಬಿಡೆ. ನಿನಗೆ ಅಷ್ಟೊಂದು ಹಿಂಸೆ ಕೊಟ್ಟರು ನನಗೆ ಇಷ್ಟೊಂದು ಪ್ರೀತಿ ಕೊಡ್ತಿದೀಯಾ ಎಂದವಳು ಕಣ್ಣುರಿಸಿಕೊಂಡು ಇತಿಯನ್ನು ತಬ್ಬಿದ್ಲು. ಸಮೃದ್ಧ್, ಇವತ್ತು ನಾವು ಅಲ್ಲಿಗೆ ಹೋಗೋಣ ಪ್ಲೀಸ್. ಅವಳೊಬ್ಬಳಿಗೆ ನಿಭಾಯಿಸಲು ಕಷ್ಟ ಪ್ಲೀಸ್ ಎಂದು ಗಂಡನ ಕ್ಯಾಬಿನ್ನಲ್ಲಿ ಅವನ ತೊಡೆಯ ಮೇಲೆ ಹಾಸಿನಳಾಗಿ ಪೂಸಿ ಹೊಡೆಯುತ್ತಿದ್ಲ. ಇತಿ, ನಾನು ಬರಲ್ಲ. ಅದಕ್ಕೇನು ಅಮ್ಮವರು ಬೆಣ್ಣೆ ಹಚ್ತಿರೋದು, ನಾನೆಲ್ಲೂ ಬರಲ್ಲ ಎಂದವ ಅವಳನ್ನು ಮುದ್ದಿಸುವಲ್ಲಿ ಮಗ್ನ. ಅದು ಹಾಗಲ್ಲ ಸಮೃದ್ಧ್, ಅವಳಿಗೆ ಇರುವಾಗ ತುಂಬ ಹಿಂಸೆ ಆಗ್ತಿದೆ. ಅಪ್ಪ ಅಮ್ಮನ ಎದುರು ಏನು ಮಾತಾಡಬೇಕು ಅವಳಿಗೆ ತಿಳಿಯೋದಿಲ್ಲ. ಅಮ್ಮ ಏನಾದರೂ ಅವಳ ಮೇಲೆ ಕೈ ಮಾಡಿಬಿಟ್ರೆ ಎಂದು ತನ್ನ ಆತಂಕ ತಿಳಿಸಿದ್ಲು. ನೀನು ಹೋಗು, ನಾನು ಬರಲ್ಲ ಎಂದವ ತನ್ನ ಕೆಲಸ ಮುಂದುವರಿಸಿದ. ಅವಳನ್ನು ಕಾಡಿಸುವ ಕಾಯಕವನದು. ಪ್ಲೀಸ್ ಅಮ್ಮು ಎಂದು ರಾಗ ತೆಗೆದ್ಲು. ಅವಳ ಈ ಪರಿ ಅವನಿಗೆ ತುಂಬ ಇಷ್ಟ. ಹೇ, ಇದೇನು ಸಮ್ಮು ಗಿಮ್ಮು ಅಂದ್ಕೊಂಡು? ಕಾಲ್ಮಿ ಸಮೃದ್ಧ್ ಎಂದ. ಹೋ, ಸಾಹೇಬ್ರಿಗೆ ಸಮ್ಮು ಅಂದರೆ ಕೋಪ ಎಂದವಳೆ ಅವನಿಂದ ಬಿಡಿಸಿಕೊಂಡು ಸಮ್ಮು ಎಂದು ಕಿರಿಚಿ ಓಡಿದ್ಲು. ಅವನು ಅವಳನ್ನು ಹಿಡಿಯಲು ಓಡಿದ. ಅರ್ಧ ಕ್ಯಾಬಿನ್ ಸುತ್ತಿದ ಮೇಲೆ ಅವನ ಕೈಗೆ ಸಿಕ್ಕಿದ್ಲು. ನನ್ನೇ ಆಟ ಆಡಿಸ್ತೀಯಾ? ನಾನ್ಯಾರು ಗೊತ್ತಲ್ವಾ? ದಿ ಗ್ರೇಟ್ ಸಮೃದ್ಧ್ ಪಾಟೀಲ್ ಎಂದವ ಅವಳನ್ನು ಹಿಂದಿನಿಂದ ಬಳಸಿದ. ಸರಿ ಬಿಡಿ, ಆಫೀಸ್ ವರ್ಕ್ ಮಾಡಿ ಎಂದು ಕೋಸರಾಡಿದ್ಲು. ಇವಾಗ ನೆನಪಾಯ್ತಾ ಅಮ್ಮೋರಿಗೆ? ಇವತ್ತು ತುಂಬ ಖುಷಿಯಾದ ಹಾಗಿದೆ ಎಂದು ಅವಳನ್ನು ತಿರುಗಿಸಿ ಹಣೆಗೆ ಮುತ್ತಿಟ್ಟ. ಹ್ಞೂ ಸಮೃದ್ಧ್, ಎಲ್ಲ ನಿಮ್ಮಿಂದ. ಲವ್ ಯು ಎಂದು ಅವನೆದೆಗೂಡಲ್ಲಿ ಮುಖ ಮುಚ್ಚಿಕೊಂಡ್ಳು. ಸರಿ ಸರಿ ಹೋಗೋಣ ಬಾ ಎಂದವ ಅವಳನ್ನು ಕರೆದುಕೊಂಡು ಬಂದ. ಇಶಿತಾ ಯಾವುದೋ ಲೋಕದಲ್ಲಿ ಕಳೆದವರಂತೆ ಹೊರಗೆ ಮುಖ ಮಾಡಿ ಕುಳಿತಿದ್ಲು. ಮನೆ ಮುಂದೆ ದೊಡ್ಡ ಕಾರ್ ನಿಂತ ಶಬ್ದಕ್ಕೆ ತಂತಾನೆ ಕಿವಿಗಳು ಅರಳಿದವು ನೇತ್ರಾವತಿಯವರಿಗೆ. ಇತಿ, ಬಾರಮ್ಮ ಅಳಿಯಂದ್ರೆ ಬನ್ನಿ ಎನ್ನುತ್ತಾ ಹೊರಗೆ ಬಂದವರು ಇಶಿತಾಳನ್ನು ನೋಡಿದ್ದೆ ನಿಂತು ಬಿಟ್ಟರು. ಇಶಿತಾ ಕಾರಿನಿಂದ ಕೆಳಗೆ ಇಳಿದವಳೆ ಸುಮ್ಮನೆ ನಿಂತಳು. ಅವರ ಈ ಪ್ರೀತಿಗೆ ಅವಳಿಗೆ ಮೊದಲೇ ಗೊತ್ತಿತ್ತಲ್ಲ. ಚಿಕ್ಕಮ್ಮ, ಇಲ್ಲಿ ಏನು ಮಾತಾಡೋದು ಬೇಡ, ಬನ್ನಿ ಒಳಗೆ ಎಂದು ಅವರನ್ನು ಒಳಗೆ ಕರೆದುಕೊಂಡು ನಡೆದಳು. ಆಗಷ್ಟೇ ಕೆಲಸದಿಂದ ಮರಳಿ ಬಂದ ಫ್ರೆಶ್ ಆಗಿ ರೆಸ್ಟ್ ಮಾಡುತ್ತಿದ್ದ ಜಯರಾಮ್ ಸಹ ಅವರಿಗೆ ಬಂದರು. ಇಶಿತಾಳ ನೋಡಿ ಏನೊಂದು ಮಾತನಾಡದೆ ಸುಮ್ಮನೆ ಕುಳಿತರು. ಅಪ್ಪ, ಚಿಕ್ಕಮ್ಮ, ನಿಮಗೆ ಏನು ಹೇಳಬೇಕು ಅಂತ ಇದೆಯೋ ಹೇಳಿ ಪ್ಲೀಸ್. ಆದರೆ ಹೀಗೆ ಮೌನವಾಗಿ ಇರಬೇಡಿ. ಅವಳು ಆರಿಸಿಕೊಂಡ ದಾರಿ ತಪ್ಪಿರಬಹುದು, ಆದರೆ ಅವಳು ಇವಾಗ ತುಂಬ ಚೆನ್ನಾಗಿದ್ದಾಳೆ. ಅವಳ ಗಂಡ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೋತಾನೆ. ನಾನೇ ಚಿಕ್ಕಮ್ಮನ ಸ್ಥಿತಿ ನೋಡಲಾಗದೆ ಅವಳ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದು ಬಂದಾಳೆ ಎಂದು ಜಯರಾಮ್ ನೇತ್ರಾವತಿಯವರ ಮನವೊಲಿಸಲು ನೋಡುತ್ತಿದ್ದಾಳೈತಿ. ಆದರೆ ಅವರು ಏನೊಂದು ಹೇಳುತ್ತಿಲ್ಲ. ಅಂಕಲ್, ವಯಸ್ಸಿನ ಆಕರ್ಷಣೆ ಈಗ ಮಾಡಿಸಿದೆ, ಪ್ಲೀಸ್ ಹೀಗೆ ಇರೋದು ಬಿಟ್ಟು ಏನಾದರೂ ಮಾತಾಡಿ, ಬೇಕಿದ್ರೂ ಒಂದು ಏಟು ಹೊಡೆಯೋದು ಬಿಡಿ ಎಂದು ತಾನು ಹೆಂಡತಿಯ ಜೊತೆಗೂಡಿದ ಸಮೃದ್ಧ್. ಆದರೆ ಇಶಿತಾ ಮಾತ್ರ ತಗ್ಗಿಸಿದ ತಲೆ ಎತ್ತಲೇ ಇಲ್ಲ. ಏನಂತ ಹೇಳಬೇಕಪ್ಪ ಈ ಮಾನಗೆಟ್ಟೋಳಿಗೆ? ಇವಳನ್ನು ತಲೆ ಮೇಲೆ ಕೂರಿಸ್ಕೊಂಡ್ವಲ್ವಾ, ಅದು ನಮ್ಮ ತಪ್ಪು. ಅದಕ್ಕೆ ತಕ್ಕನಾಗಿ ಮಾಡಿದ್ಲು ಎಂದವರೇ ಇಶಿತಾಳ ಕೆನ್ನೆಗೆ 4-6 ಬಾರಿ ಬಾರಿಸೇ ಬಿಟ್ಟರು. ಅಷ್ಟರಲ್ಲಿ ಅವರನ್ನು ತಡೆದಳು ಇತಿ. ಚಿಕ್ಕಮ್ಮ, ಅವಳು ಮಾಡಿದ್ದು ತಪ್ಪೆ, ಆದರೆ ಅವಳು ಚೆನ್ನಾಗಿದ್ದಾಳಲ್ಲ, ಅಷ್ಟು ಸಾಕು. ನೀವು ದುಡುಕಬೇಡಿ ಪ್ಲೀಸ್ ಎಂದು ಸಮಾಧಾನಿಸಿದ್ಲು. ನಿನ್ನ ಗಂಡ ಬರಲಿಲ್ವೇನಮ್ಮ ಎಂದು ಬಹಳ ಯೋಚಿಸಿ ಮಾತು ತೆಗೆದರು ಜಯರಾಮ್. ಅವರಿಗೆ ಕೆಲಸ ಅಂತೆ ಅಪ್ಪ,
ಅದಕ್ಕೆ ಬಂದಿಲ್ಲ. ನಾನೇ ಬಲವಂತ ಮಾಡಿ ಇವಳನ್ನು ಕರೆದುಕೊಂಡು ಬಂದೆ ಎಂದು ಇಶಿತಾಳಿಗಿಂತ ಮುಂಚೆ ಉತ್ತರಿಸಿದ್ಲು ಇತಿ. ಸರಿ, ಎಲ್ಲ ಒಳಗೆ ಹೋಗಿ. ನೇತ್ರ, ಮಕ್ಕಳಿಗೆ ಏನಾದರೂ ಅಡುಗೆ ಮಾಡು ಎಂದು ಎದ್ದು ನಿಂತರು ಜಯರಾಮ್. ಒಡನೆಯೇ ಅವರ ಕಾಲಿಡಿದಳು ಇಶಿ. ಅಪ್ಪ, ಕ್ಷಮಿಸಿಬಿಡಪ್ಪ. ನಾನು ತಿದ್ದಿಕೊಳ್ಳಲಾಗದಂತಹ ತಪ್ಪು ಮಾಡಿರುವೆ. ನಿಮ್ಮ ನಂಬಿಕೆಗೆ ಮೋಸ ಮಾಡಿದೆ. ನಾನು ಮದುವೆ ಆದವನು ಎಂದು ಸತ್ಯ ಹೇಳಲು ಮುಂದಾದಳು ಇಶಿ. ಅವರನ್ನು ಆಮೇಲೆ ಪರಿಚಯ ಮಾಡುವಂತೆ ಇಶಿ. ನೀನು ನಮ್ಮ ರೂಮಿಗೆ ಬಾ, ಇಲ್ಲಿ ಇರುವುದು 2 ರೂಮ್ ಎಂದು ಇಶಿತಾಳನ್ನು ಬಲವಂತವಾಗಿ ಎಳೆದೊಯ್ದಳು ಇತಿ. ಸಮೃದ್ಧ ಅವರನ್ನು ಹಿಂಬಾಲಿಸಿದ. ಏನು ಮಾಡಬೇಕು ಅಂತ ಇದೀಯ ನೀನು? ನೀನು ಹೋದ್ಮೇಲೆ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಈಗ ಸತ್ಯ ತಿಳಿಸಿ ಮತ್ತದೇ ತಪ್ಪು ಮಾಡಬೇಡ. ನಿನ್ನ ಜೀವನ ನನ್ನ ಜವಾಬ್ದಾರಿ ಎಂದು ನಡೆದ ಘಟನೆ ತಿಳಿಸಿದ್ಲು ಇತಿ. ಕ್ಷಮಿಸಿ ಅಕ್ಕ, ನಿಜ ತಿಳಿಯದೆ ಮತ್ತೆ ತಪ್ಪು ಮಾಡಲು ಹೊರಟಿದ್ದೆ ಎಂದು ಇತಿಯನ್ನು ತಬ್ಬಿ ಕಣ್ಣೀರಾದಳು ಇಶಿತಾ. ಸರಿ, ಫ್ರೆಶ್ ಅಪ್ ಆಗು ಎಂದು ಅವಳನ್ನು ಬಾತ್ರೂಮ್ಗೆ ಕಳಿಸಿ, ರೀ, ನೀವು ಅಪ್ಪನ ರೂಪಲ್ಲಿ ಫ್ರೆಶ್ ಆಗಿ ಎಂದು ಅವನನ್ನು ಅಲ್ಲಿಗೆ ಕಳಿಸಿದ್ಲು. ತಾನು ಫ್ರೆಶ್ ಆಗಿ ಮುಂದಿನ ನಡೆ ಯೋಚಿಸತೊಡಗಿದ್ಲು ಇತಿ. ರಾತ್ರಿ ಊಟದ ಸಮಯ. ಯಾರಲ್ಲೂ ಮಾತಿಲ್ಲ. ಈ ಪರಿಸ್ಥಿತಿ ನಿಭಾಯಿಸಲು ತುಸು ಕಷ್ಟವಾಯಿತು ಇತಿಗೆ. ಅಪ್ಪ, ನಿಮಗೆ ಏನೂ ಬೇಜಾರಿರದೆ ಹೋದರೆ ಇಶಿ ಇನ್ನೂ 1 ವಾರ ಇಲ್ಲೇ ಇರಲಿ ಎಂದಳು ಮೆಲ್ಲಗೆ. ಯಾಕಮ್ಮ, ಅವಳ ಗಂಡ ಎಲ್ಲಿ ಎಂದು ಪರೋಕ್ಷವಾಗಿ ಕೇಳಿದರು ಜಯರಾಮ್. ಬಂದಾಗಿನಿಂದ ಒಂದು ಮಾತು ವಿನಿಮಯ ಆಗಲಿಲ್ಲ. ಅವರಿಗೆ ಕೆಲಸ ಬಂತು ಅಂತ ಇವತ್ತೇ ಫಾರಿನ್ಗೆ ಹೋದರು. ಬರೋದು ವಾರ ಆಗುತ್ತೆ ಎಂದು ಇತಿ ಹೇಳಿಕೊಟ್ಟ ಸುಳ್ಳನ್ನೇ ಒಪ್ಪಿಸಿದ್ಲು ಇಶಿತಾ. ಸರಿ, ನಿಮ್ಮಿಷ್ಟ ಎಂದವರು ಮನೆಯ ಹೊರಗೆ ಕಳೆದ್ರು. ಸಮೃದ್ಧಿಗೆ ಕಣ್ಣಿನಲ್ಲೇ ರೂಮ್ಗೆ ಬರುವಂತೆ ಸನ್ನೆ ಮಾಡಿ ಇತಿ ರೂಮಿಗೆ ನಡೆದ್ಲು. ಏನು ಮೇಡಮ್ಗೆ ತುಂಬ ರೊಮ್ಯಾಂಟಿಕ್ ಮೂಡ್ ಬಂದಿರೋ ಹಾಗಿದೆ ಎಂದರು. ರೂಮಿಗೆ ಬರುತ್ತಿದ್ದಂತೆ ತನ್ನ ತರಲೆ ಶುರು ಮಾಡಿದ್ದ ಸಮೃದ್ಧ್. ಛೀ ಬಿಡಿ, ನಾನೇನೋ ಹೇಳಬೇಕಿತ್ತು, ಆಮೇಲೆ ನೀವು ಸಿಗಲ್ಲ. ಚಿಕ್ಕಮ್ಮ ಇಶಿ ಮಾತಾಡಲಿ ಅಂತ ಬನ್ನಿ ಅಂದಿದ್ದು ಎಂದಳು. ಬೇರೆ ಎಲ್ಲರ ಕಾಳಜಿ ಮಾಡೋಕೆ ಬರುತ್ತೆ ನಿಂಗೆ, ಆದರೆ ನನ್ನ ಒಬ್ಬನ ಬಿಟ್ಟು. ನಂಗೆ ಗೊತ್ತಿಲ್ಲ, ನೀನು ನನ್ನ ಜೊತೆ ಇರೋ ಅಷ್ಟೆ. ನಿನ್ನ ಆಸೆಯಿಂದ ನಾನು ಇಲ್ಲಿ ಬಂದಿಲ್ವಾ? ಚಿಕ್ಕ ಮಕ್ಕಳಂತೆ ಮೂತಿ ಉದಿಸ್ಕೊಂಡ. ನನ್ನ ಬಂಗಾರು, ನಾನು ಈಗೆಲ್ಲ ಆ ಮನೇಲೂ ಇರಬಹುದು, ಆದರೆ ಇದೆಲ್ಲ ನೋಡಿದ ಇಶಿಗೆ ನೋವಾಗಲ್ವಾ? ಪ್ಲೀಸ್ ಎಂದು ಕಣ್ಣು ಚಿಕ್ಕದು ಮಾಡಿ ಬೇಡಿದವಳ ತುಟಿಗೆಡೆಗೆ ಲಗ್ಗೆ ಇಟ್ಟು ಚಿಕ್ಕ ಗಾಯ ಮಾಡಿಯೇ ಬಿಟ್ಟ ಮೊಂಡನವ. ಅಮ್ಮ, ನನ್ನ ಮೇಲೆ ಇನ್ನೂ ಕೋಪನ? ಮೆಲ್ಲಗೆ ಮಾತು ತೆಗೆದಳು ಇಶಿತಾ. ಆದರೆ ಅವರು ಏನೊಂದು ಉತ್ತರಿಸಲಿಲ್ಲ. ಪ್ಲೀಸ್ ಅಮ್ಮ, ಮಾತಾಡು. ನೀನು ಮಾತಾಡಲಿಲ್ಲ ಅಂದರೆ ನಾನು ನಾಳೆನೇ ಹೋಗ್ತೀನಿ ಎಂದವಳು ಊಟವನ್ನು ಅರ್ಧಕ್ಕೆ ಬಿಟ್ಟು ಕೈ ತೊಳೆದ್ಲು. ಚಿಕ್ಕಮ್ಮ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಎಂದು ಮಾತು ತೆಗೆದ ಇತಿ ಯಾರೂ ಇಲ್ಲದ ಸಮಯ ನೋಡಿ ಎಲ್ಲವನ್ನೂ ಹೇಳಿಬಿಟ್ಲು. ಅಯ್ಯೋ, ನನ್ನ ಮಗಳ ಜೀವನ ಹಾಳಾಗಿ ಹೋಯ್ತಲ್ಲ ಎಂದು ಎದೆ ಬಡಿದು ಅಳುತ್ತಿದ್ದವರ ಸಮಾಧಾನಿಸಿ, ಅವಳಿಗೆ ಮೊದಲೇ ನೋವಿದೆ, ನೀವೇನು ಹೇಳಬೇಡಿ. ಇನ್ನೊಂದು ವಾರ ಇಲ್ಲಿದ್ದರೆ ತುಸು ಗೆಲುವಾಗ್ತಾಳೆ, ನಂತರ ನಾನು ನೋಡ್ಕೋತೀನಿ ಎಂದವಳ ಅಪ್ಪಿ, ನಿನ್ನ ಜೀವನವನ್ನು ನರಕ ಮಾಡಲು ಹೊರಟ ನನ್ನ ಮತ್ತು ನನ್ನ ಮಗಳ ಮೇಲೆ ಎಂಥ ಕನಿಕರವೇ ನಿನಗೆ ಎಂದು ಕೇಳಿದವರಿಗೆ ಪ್ರತಿಯಾಗಿ ಮುಗುಳ್ನಕ್ಕಳಷ್ಟೆ. ಅಂದು ನೇತ್ರಾವತಿ ಸ್ವಲ್ಪವೇ ಇಷ್ಟೊಂದಿಗೆ ಬೆರೆಯಲು ನೋಡಿದರು. ಎಷ್ಟಾದರೂ ಮಗಳಲ್ವೇ, ತಾಯಿ ಹೃದಯ ಸಹಿಸದು. ಮಗಳು ಅಷ್ಟು ನೋವು ತಿಂದ ಮೇಲೂ ನೂಕು ಕೊಡಲು ಇವರಿಚ್ಛಿಸಲಿಲ್ಲ. ಅಂಕಲ್, ನಿಮಗೆ ಒಂದು ಮಾತು ಹೇಳಲ್ಲ ಎಂದು ಪೀಠಿಗೆ ಆಗಿದ ಸಮೃದ್ಧ್ ತನ್ನ ಮಾವನ ರೂಮಿನಲ್ಲಿ ಮಲಗಿದ್ದ. ಇತಿ ನೇತ್ರ ಮಲಗಿದ್ರು. ಹೇಳಪ್ಪ ಎಂದರು ಕಣ್ಮುಚ್ಚಿಯ. ನಿಮಗೆ ಇತಿ ಜಾಸ್ತಿ ಇಷ್ಟನಾ ಇಶಿತಾ ಇಷ್ಟನಾ? ಪೀಠಿಗೆ ಹಾಕಿದ. ಯಾಕಪ್ಪ ಈ ರಾತ್ರಿಯಲ್ಲಿ ಈ ಪ್ರಶ್ನೆ ಎಂದು ನಸು ನಕ್ಕರು. ಹೇಳಿ ಅಂಕಲ್, ಹಠ ಮಾಡಿದ. 3 ವರ್ಷ ಇದ್ದಾಗಲೇ ತಾಯಿ ಕಳೆದುಕೊಂಡು ತಂದೆ ಪ್ರೀತಿಯೂ ಸಿಗದೆ ಚಿಕ್ಕಮ್ಮನ ಹಿಂಸೆಯಲ್ಲಿ ನಳಿತು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಇತಿ ಇಷ್ಟ ಕಣಪ್ಪ ಎಂದವರ ಕಣ್ಣಿಂದ ಕಣ್ಣೀರ ಹನಿ ಜಾರಿತು. ತಪ್ಪು ಮಾವ, ಇಶಿ ಕೆಟ್ಟೋಳಲ್ಲ, ಆದರೆ ನೀವು ಅವಳನ್ನು ಬೆಳೆಸಿದ ರೀತಿ ತಪ್ಪು. ಇತಿಯನ್ನು ಸರಸ್ವತಿ ಆಂಟಿ ಚೆನ್ನಾಗೇ ಬೆಳೆಸಿದ್ರು, ಆದರೆ ನೇತ್ರ ಆಂಟಿ ಸ್ವಲ್ಪ ಜಾಸ್ತಿ ಕೊಟ್ಟರು ಅಷ್ಟೇ. ಪ್ಲೀಸ್ ಅವಳನ್ನು ದೂರ ಮಾಡಬೇಡಿ. ಇತಿಗೆ ಚಿಕ್ಕಂದಿನಿಂದಲೇ ಇವೆಲ್ಲ ಅಭ್ಯಾಸ ಇದೆ, ಆದರೆ ಇಶಿತಾ ಚಿಕ್ಕವಳು. ಪ್ಲೀಸ್ ಮಾವ, ನಾಳೆಗೆ ನಾವು ಹೋದ್ಮೇಲೆ ಏನು ಹೇಳಬೇಡಿ ಎಂದ. ಅವನ ಮಾತಿಗೆ ಚಿಂತೆಗೆ ಒಳಗಾದರು ಜಯರಾಮ್. ಕ್ಷಮಿಸಿ ಮಾವ, ತಪ್ಪು ಹೇಳಿದರೆ. ಇದಿಗೇನೇ ಕಷ್ಟ ಬಂದರೂ ನಾನಿದ್ದೇನೆ, ಆದರೆ ಇಶಿಗೆ ನೀವೇ ಇರೋದು ಎಂದವ ಅವರನ್ನು ಚಿಂತಿಸಲು ಬಿಟ್ಟು ನಿದ್ರೆಗೆ ಜಾರಿದ. ಒಟ್ಟಾರೆ ಗಂಡ ಹೆಂಡತಿ ಸೇರಿ ಇಶಿಯ ಬದುಕನ್ನು ಕಟ್ಟಿಕೊಡಲು ಶ್ರಮ ವಹಿಸುತ್ತಿದ್ದಾರೆ. ಮಾರನೇ ದಿನ ಅಪ್ಪ ಅಮ್ಮನಿಗೆ ಹೇಳಿ ಇತಿ ಸಮೃದ್ಧ್ ಹೊರಟು ನಿಂತರು. ಇಶಿ ಮಾತ್ರ ಅಂತರ್ಮುಖಿಯಾಗಿದ್ಲು. ತನ್ನೊಳಗೆ ನಡೆದುದೆಲ್ಲವ ಚಿಂತಿಸಿ ಕೊರಗುತ್ತಿದ್ಲು. ಯಾರೊಂದಿಗೂ ಬೆರೆಯದ ಇದ್ದು ಬಿಡ್ತಿದ್ಲು.
ಅವರ ಅಮ್ಮ ಸಹ ಮನಸ್ಸಿಗೆ ಗಾಯ ಕೆದಲ್ಕೊಂಡು ಹೋಗದೆ ಸುಮ್ಮನಿದ್ರು. ಜಯರಾಮ್ಗೆ ಏನೂ ಸರಿ ಅನಿಸ್ಲಿಲ್ಲ. ಸಮಯಕ್ಕಾಗಿ ಕಾದಿದ್ರು. ಇತಿ ಸಮೃದ್ಧ ಜೀವನ ಯಾರ ಚಿಂತೆಯೂ ಇಲ್ಲದೆ ಸುಗಮವಾಗಿ ನಡೀತಿತ್ತು. ನಿತಿನ್ಗೆ ಆದ ಗತಿ ನೋಡಿ ಸಮರ್ಥ್ ಸ್ವಲ್ಪ ದಿನ ಬಾಲ ಮುದ್ರಿಕೊಂಡಿದ್ದ. ಇತಿಗೆ ಎಲ್ಲದರಿಂದ ಅಲ್ಪ ಕಾಲ ಮುಕ್ತಿ ಸಿಕ್ಕಿತ್ತು. ಆದರೆ ಮಿನಿಸ್ಟರ್ ಕಾಂತರಾಜ್ ಮಾತ್ರ ತನ್ನ ಮಗನನ್ನು ಬಿಡಿಸಲು ಹರಸಾಹಸ ಪಡುತ್ತಿದ್ರು. ಅಂದು ಶನಿವಾರವಾದ್ದರಿಂದ ಬೇಲ್ ಸಿಗಲಿಲ್ಲ. ನಂತರ ಅವನ ಮೇಲೆ ಸಾಕ್ಷಿ ಸಿಕ್ಕು ಕೇಸ್ ಸ್ಟ್ರಾಂಗ್ ಆಗಿ ಅವನಿಗೆ ಬೇಲ್ ಸಿಗುವುದು ಕಠಿಣವಾಯಿತು. ಇದೇ ದಿನಚರಿಯಲ್ಲಿ ವಾರ ಉರುಳಿತು. ಇಶಿ ತುಸು ಸುಧಾರಿಸಿದ್ಲು. ಜಯರಾಮ್ ಕೊಂಚವೇ ಅವಳನ್ನು ಗಮನಿಸುತ್ತಿದ್ರು. ವಾರಗಳ ನಂತರ ಸಮೃದ್ಧ, ನನಗೆ ಇಶಿತನ ನೋಡಬೇಕು ಅನ್ನಿಸ್ತಿದೆ. ನಾನು ಅಮ್ಮನ ಮನೆಗೆ ಹೋಗ್ತೀನಿ ಎಂದು ಬೆಳಗ್ಗೆಯೇ ಅಪ್ಲಿಕೇಶನ್ ಹಾಕಿದ್ಲು ಇತಿ. ಸರಿ ಮಾ, ಆದರೆ ನಾನೇ ಸಂಜೆ ಪಿಕಪ್ ಮಾಡ್ತೀನಿ ಎಂದು ಅವಳನ್ನು ಬೆಳೆಸಿ. ಬೇಡ, ನಾನೇ ಬರ್ತೀನಿ, ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ನಾನು ಎಂದವಳ ಮಾತಿಗೆ ಒಪ್ಪಿ ಅವಳಿಂದ ಕಾಣಿಕೆ ಪಡೆದು ತಾನು ಆಫೀಸ್ಗೆ ಹೊರಟ. ಅವಳಿಲ್ಲದ ಕಾರಣ ಅವನ ಮೇಲೆ ತುಸು ಜಾಸ್ತಿ ಕೆಲಸವಿತ್ತು. ಆದ ಕಾರಣ ಸಂಜೆಯವರೆಗೂ ಊಟಕ್ಕೂ ಸಮಯ ಸಿಗಲಿಲ್ಲ. ಸಂಜೆವರೆಗೂ ಬಿಡುವಿಲ್ಲದ ಕೆಲಸ ಅವನಿಗೆ. ಸಂಜೆ 4 ಗಂಟೆ. ಟೀ ಕುಡಿಯುತ್ತಾ ತನ್ನ ಕ್ಯಾಬಿನ್ನಲ್ಲಿದ್ದ ಟಿವಿ ಆನ್ ಮಾಡಿದ ಸಮೃದ್ಧ. ಹೋಮ್ ಮಿನಿಸ್ಟರ್ ಮಗ ನಿತಿನ್ಗೆ ಬೇಲ್ ನೀಡಲಾಗಿದೆ. ಕೇಸ್ ಇಷ್ಟು ಸ್ಟ್ರಾಂಗ್ ಇದ್ದರೂ ಬೇಲ್ ಸಿಕ್ಕಿದ್ದು ಅತಿ ಆಶ್ಚರ್ಯ. ಊರು ಬಿಟ್ಟು ಹೋಗದಂತೆ ಷರತ್ತು ಹಾಕಿ ಬೇಲ್ ನೀಡಿದ ಕೋರ್ಟ್ ಎಂದು ಮಾಧ್ಯಮಗಳಲ್ಲಿ ನ್ಯೂಸ್ ನೋಡುತ್ತಿದ್ದಂತೆ ತನ್ನ ಮಡದಿಯ ನೆನಪಾಗಿ ಅವಳಿಗೆ ಕರೆ ಮಾಡಿದ. ಅತ್ತಲಿಂದ ಸ್ವಿಚ್ ಆಫ್ ಎಂದು ಹೇಳುತ್ತಿದೆ. ಭಯಗೊಂಡವ ಸಾನುಗೆ ಕಾಲ್ ಮಾಡಿದ. ಹಲೋ ಗೊಂಬೆ, ಇತಿಗೆ ಫೋನ್ ಕೊಡು ಎಂದ ಭಯದಿಂದಲೇ. ಬಾಬಿ ಅವರ ಅಪ್ಪನ ಮನೆಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ನಿನಗೆ ಹೇಳಿದ್ದಾರೆ ತಾನೇ, ಯಾಕಿಷ್ಟು ಭಯ ಎಂದಳು. ಏನಿಲ್ಲ, ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ, ಅದಕ್ಕೆ ನಿನಗೆ ಆಮೇಲೆ ಮಾಡ್ತೀನಿ ಎಂದು ಕರೆ ತುಂಡರಿಸಿ ಇಶಿತಾಗೆ ಕರೆ ಮಾಡಿದ. ಹಲೋ ಇಶಿತಾ, ಇತಿಗೆ ಫೋನ್ ಕೊಡು ಎಂದು ಅವಳಿನ್ನು ಹೇಳುವ ಮುನ್ನವ, ಇಲ್ಲ ಬಾಬಾ ಅವಳು ಬಂದಿಲ್ಲ ಎಂದಳು ಸಹಜವಾಗಿ. ಹೌದಾ, ಆಮೇಲೆ ಮಾಡ್ತೀನಿ, ಅವಳು ಬಂದರೆ ನನಗೊಂದು ಕಾಲ್ ಮಾಡು, ನೀನು ಹುಷಾರು, ಮನೆ ಬಿಟ್ಟು ಹೊರಗೆ ಬರಬೇಡ ಎಂದವ ಕರೆ ತುಂಡರಿಸಿದ. ತನ್ನ ಕಾರ್ ತೆಗೆದುಕೊಂಡು ಹೊರಟ. ಆದರೆ ಎಲ್ಲಿಗೆ? ಅಮ್ಮನ ಮನೆಗೆ ಹೋಗುವೆ ಎಂದವಳು ಎಲ್ಲಿ? ತಕ್ಷಣ ನೆನಪಾಗಿದ್ದು ರತ್ನಜ್ಜಿ ಅವರ ಮನೆ ಕಡೆ ಕಾರು ಚಲಾಯಿಸಿದ್ದ. ಬಾರಪ್ಪ, ಏನು ನಮ್ಮ ಮನೆ ಕಡೆಗೆ ಬರೋದೇ ಅಪರೂಪವಾಗಿದೆ, ಅವಳೆಲ್ಲಿ ಎಂದವರ ಪ್ರಶ್ನೆಯಲ್ಲೇ ಅವಳು ಇಲ್ಲಿಗೆ ಬಂದಿಲ್ಲ ಎನ್ನುವುದು ಅರಿವಾಗಿತ್ತು ಅವನಿಗೆ. ಅವಳನ್ನು ಕರೆದುಕೊಂಡು ಬರ್ತೀನಿ ಎಂದವ ಅಲ್ಲಿಂದ ಕಾಲ್ಕಿತ್ತ. ಅವರಿಗೂ ಗಾಬರಿಪಡಿಸಲು ಇಷ್ಟವಿಲ್ಲ. ವಿಹಾನ್ ನಿಹಾರಿಕಾಗೂ ಕರೆ ಮಾಡಿದ, ಅಲ್ಲಿಗೂ ಹೋಗಿಲ್ಲ ಎಂದು ತಿಳಿಯಿತು. ವಿಹಾನ್ಗೂ ಇರುವ ವಿಷಯ ತಿಳಿಸಿದ. ಹುಡುಕುವುದಾಗಿ ಹೇಳಿದ. ಎಲ್ಲಿ ಹೋದೈತಿ? ಇಲ್ಲೂ ಇಲ್ಲ, ಅಲ್ಲೂ ಇಲ್ಲ. ಆ ನಿತಿನ್ ಏನಾದರೂ? ನೋ ಇತಿ, ಎಲ್ಲಿದೆಯಾ? ನನ್ನೆದುರು ಬಾರೆ ಪ್ಲೀಸ್ ಎಂದುಕೊಂಡವನ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು. ಹುಚ್ಚನಂತೆ ಕಾರ್ ಸ್ಟೇರಿಂಗ್ ತಿರುಗಿಸುತ್ತಿದ್ದಾನೆ. ನಿತಿಯಲ್ಲಿ ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಧನ್ಯವಾದಗಳು. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ, ಕಾಯ್ತಿರ್ತೇನೆ.